ನಿಜವಾದ ಒಂದು ಈ ತಾನೇ ಬೆಳೆಸ್ಬೇಕು ಅಂದ್ರೆ ನಮ್ಮ ಅಜ್ಜಾರ್ಗಳು ಬರುತ್ತಾಗ ನಮ್ಗೆ ಯಾರೋ ಅಂದ್ರೆ ನಿಮ್ಮ ಊರಾಗ ಬಂದ್ರೆ ನಮ್ಗೆ ಯಾರು ಹೂವು ಹಾಕಂಗಿಲ್ಲ ಸರಿ ಸಾಕು ಅಂತ ಬರ್ತೀವಿ ನಮ್ಮ ಕೆಲಸ ಮಾಡ್ತೀವಿ. ಬಟ್ ಅಜ್ಜಾರ್ಗಳು ಬಂದಾಗ ನಮ್ಮ ಹೂವಿನ ಒಂದು ಮಳೆ ಆಯಿತು. ಹಾಗೇನೆ ನಾನು ನಿಂತಿದ್ದೆ ಅಜ್ಜಾರ್ ಅಂದ್ರು ಹಚ್ಕೊಂಡು ಪ್ರಕಾರ ಹಚ್ಕೊಂಡು ಅಂತ ಅದ್ರ ಅಜ್ಜಾರ್ ಬಂದು ಕೂತಾದ್ರು ನನಗೆ ಯಾರು ಕೆಲವೊಬ್ರು ಇಲ್ಲಿ ಬಂದು ಅಜ್ಜಾರಿಗೆ ಯಾರು ನಮಸ್ಕಾರ ಮಾಡತ್ತೋ ನಮಗೂ ನಮಸ್ಕಾರ ಅಂದ್ರೆ ಇದು ಏನ್ ನಾವು ನೋಡಾಕ್ ಸಿಗ್ತದಂದ್ರೆ ಗುರುವಿನ ಒಂದು ಆಶ್ರಯದಲ್ಲಿದ್ರೆ ಜಗತ್ತಿನ ಯಾವುದೇ ಒಂದು ಪರಿಶ್ರಮ ಇರಲಿ ಯಾವುದೇ ಒಂದು ಕಾಡಾಟಿಗೆ ಏನೇ ಇರಲಿ ಅದನ್ನ ಎಲ್ಲರೂ ನಾವು ದಾಟಿ ಹೋಗ್ಬೋದು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದಕ್ಕೆ ಯಾವಾಗಲೂ ನಾವು ಯಾರನ್ನೇ ಗುರುಗಳಂತ ಕರೀರಿ ಅಥವಾ ಗುರುಗಳಂತ ಒಪ್ಕೊಳ್ರಿ, ಅವರ ಕೆಲವೊಂದು ತತ್ವ ಸಿದ್ಧಾಂತಗಳನ್ನ ಅವರ ಕೆಲವು ವಿಚಾರಗಳನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕಾಗುತ್ತೆ. ಹಂಗ ಸೊ ಇವತ್ತು ನಾವು ನಿದರ್ಶನ ನೋಡೋದು ಅವ್ರು ಬಂದಾಗ ಅವ್ರ ಜೊತೆ ಬಂದಾಗ ನಮಗೂ ಹೂ ಮಾಡಲಿಕ್ಕಿತ್ತು. ಸೊ ನಾವೇನು ಸಾಂತರಲ್ಲ ಏನಲ್ಲ, ನಾನು ನಿಮ್ಗೆ ಒಬ್ಬ ಸಾಧಾರಣ ಮನುಷ್ಯ, ನಮಗೂ ಕೂಡ ಅವ್ರ ಜೊತೆ ಕೂತೇವೆ ಅಂತ ಹೇಳಿ ನಮಗೂ ಕೂಡ ನಮಸ್ಕಾರ ಮಾಡೋದು. ಅಂದ್ರೆ ಗುರುವಿನ ಜೊತೆ ನಾವು ಗುರುವಿನ ಮಾರ್ಗದರ್ಶನಗಳು ನಾವು ಏನು ಇದ್ರೆ ನಮ್ಮ ಜೀವನದೊಳಗೆ ನಾವು ಸಾಧನೆ ಮಾಡ್ತೀವಿ, ಇನ್ನು ಎಚ್ಚರವಾಗಿ ಸಾಧನೆ ಮಾಡ್ತೀವಿ. ಅದು ನಾವು ಎಲ್ಲರಿಗೂ ಹೇಳಕ್ ಬಯಸ್ತೀನಿ. ನಾವು ಯಾರ ಗುರುವಿನ ಒಂದು ಆಶ್ರಯದಲ್ಲಿ ಇರ್ತಾರೆ ಅವರು ಬಹಳ ಜೀವನ ಮುಂದೆ ಹೋಗ್ತಾರೆ, ಬಹಳ ಎತ್ತರವಾಗಿ ಬೆಳೀತಾರೆ ಅಂತ ಮಾತನ್ನು ಹೇಳಕ್ ಬಯಸ್ತೇನೆ. ಹಾಗೇನೆ ಆಗಲೇ ಅರ್ಧ ನಾನು ಮಾತಾಡಕ್ಕೆ ಕರ್ಕೊಂಡೋಗ್ಬೇಕು. ಸುಮಾರು 4-5 ವರ್ಷಗಳ ಹಿಂದೆ